ಏನು ಬಾಕ್ಸ್ಗಳು 20 ಬಾಕ್ಸ್ಗಳು ಚುನಾವಣೆಗೆ ಸಂಬಂಧಪಟ್ಟಂತೆ 123 ಶೃಂಗೇರಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಥ 20 ಬಾಕ್ಸ್ಗಳು ಏನಿತ್ತು ಅದರೊಳಗೆ ಕೆಲವು ಬಾಕ್ಸ್ಗಳು ಅವುಗಳ ಬೀಗ ಅಥವಾ ಅವುಗಳ ಸೀಲು ಇಲ್ಲ ಬೀಗ ಮತ್ತು ಸೀಲು ಎರಡೂ ಸಹಿತ ಒಡೆದು ಹೋದಂಥ ಪರಿಸ್ಥಿತಿಯಲ್ಲಿತ್ತು. ಆವಾಗ ರಿಟರ್ನಿಂಗ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಶ್ರೀ ಟಿ ರಾಜೇಗೌಡರ ಪರವಾದಂತಹ ಏಜೆಂಟ್ ಆಗಿರ್ತಕ್ಕಂಥ ನಾನು ಅದನ್ನು ಅಬ್ಜೆಕ್ಷನನ್ನು ಮಾಡಿದ್ದೀನಿ. ಆ ಅಬ್ಜೆಕ್ಷನನ್ನು ಮಾಡಿದ್ದಕ್ಕೆ ಇಲ್ಲೇ ಒಂದು ಮಾಜರನ್ನು ಬರೆದು ಆ 20 ಬಾಕ್ಸ್ಗಳ ಪೈಕಿ ಯಾವ ಬಾಕ್ಸ್ ಒಳಗಡೆ ಪೋಸ್ಟಲ್ ಬ್ಯಾಲೆಟ್ ಇದೆ ಅನ್ನೋದು ಮೇಲ್ಗಡೆ ಎಲ್ಲೂ ಡಿಸ್ಪ್ಲೇ ಆಗ್ತಾ ಇಲ್ಲ. ಯಾವುದು ಈಗ ಕೌಂಟ್ ಆಗಬೇಕಾಗಿರುವಂತಹ ಅಥವಾ ರೀವೆರಿಫಿಕೇಷನ್ ಆಗಬೇಕಾದಂಥ 279 ವೋಟ್ಗಳು, ಯಾವುದು ರಿಜೆಕ್ಟೆಡ್ ವೋಟ್ಗಳು ಮತ್ತು ಪೋಸ್ಟಲ್ ಬ್ಯಾಲೆಟ್ಗಳು ಆಲ್ರೆಡಿ ವ್ಯಾಲಿಡ್ ಆಗಿರ್ತಕ್ಕಂಥ ಮತಗಳೇನಿದ್ದಾವೆ ಅವುಗಳು ಯಾವ ಬಾಕ್ಸಲ್ಲಿದೆ ಅಂತಲೂ ಅದರಲ್ಲಿ ಡಿಸ್ಪ್ಲೇ ಆಗ್ತಾಯಿಲ್ಲ. ಆ ಬಾಕ್ಸ್ಗಳು ಗೊತ್ತಾಗ್ತಿಲ್ಲ. ಆದರೆ ಇರುವ 20 ಬಾಕ್ಸ್ಗಳಲ್ಲಿ ಕೆಲವು ಬಾಕ್ಸ್ಗಳು ನಾನು ವಿವರಿಸಿದಂಥ ರೀತಿ ಇದೆ, ಅದಕ್ಕೆ ದಾಖಲು ಮಾಡಿದ್ದೇವೆ. ಆದರೆ ಅದನ್ನು ಯಾರು ಹೈಕೋರ್ಟ್ನಲ್ಲಿ ಅರ್ಜಿದಾರರಾಗಿರ್ತಕ್ಕಂಥ ಜೀವರಾಜ್ ಅವರು ಏನು ಅಬ್ಜೆಕ್ಷನನ್ನು ರೈಸ್ ಮಾಡಿಲ್ಲ. ನಾವು ಅಬ್ಜೆಕ್ಷನನ್ನು ರೈಸ್ ಮಾಡದೆ ಮಾಜರಿಗೆ ಸೈನ್ ಮಾಡಿಬಿಟ್ರು, ಒಪ್ಕೊಂಡ್ಬಿಟ್ರು. ನಾವು ಅದನ್ನು ಏನು ಇಂಥ ಕಾರಣಕ್ಕಾಗಿ ನಾವು ಈ ಪ್ರೋಸೆಸ್ಸನ್ನು ವಿರೋಧ ಮಾಡ್ತಿದ್ದೀವಿ ಅಂತ ಹೇಳಿದ್ವಿ. ಇದರಲ್ಲಿ ನಮ್ಮ ರಿಟರ್ನಿಂಗ್ ಕ್ಯಾಂಡಿಡೇಟ್ ಆದಂತಹ ಶ್ರೀ ಟಿ ರಾಜೇಗೌಡರು ಸುಪ್ರೀಂ ಕೋರ್ಟಿಗೆ ಅಪೀಲ್ ತಗೊಂಡೋಗಿಲ್ಲ. ಹೈಕೋರ್ಟಿನ ಆದೇಶದಂತೆ ಮರುವೆ ಮತ ಎಣಿಕೆ. ಸುಪ್ರೀಂ ಕೋರ್ಟಿಗೆ ಅವ್ರು ಹೋಗಿದ್ದು ಯಾವ್ಯಾವ ಕಾರಣಕ್ಕೆ ಅಂತಂದರೆ ಬೇರೆ ಬೇರೆ ವಿಚಾರಗಳನ್ನು ಅರ್ಜಿಯಲ್ಲಿ ನಮೂದು ಮಾಡಿದ್ರಿಂದ ಅವನ್ನು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ರೀಕೌಂಟಿಂಗ್ ಬಗ್ಗೆ ನಾವೇನು ಸೀರಿಯಸ್ ಆದರೆ ಇಲ್ಲಿಯ ಸಂದರ್ಭಗಳನ್ನು ನೋಡಿದಾಗ ನಮಗೆ ಅನುಮಾನಗಳನ್ನು ಸೃಷ್ಟಿಯಾಗುತ್ತೆ. ನೀವೆಲ್ಲ ಜವಾಬ್ದಾರಿಯುತ ಪತ್ರಕರ್ತರಿದ್ದೀರಿ. ಇದು ಚುನಾವಣಾ ಆಯೋಗ ಜಿಲ್ಲಾಧಿಕಾರಿಗಳ ನಿಯಂತ್ರಣದಲ್ಲಿರ್ತಕ್ಕಂಥ ಸ್ಟ್ರಾಂಗ್ ರೂಮ್. ನೀವು ದಯವಿಟ್ಟು ಈ ಸ್ಟ್ರಾಂಗ್ ರೂಮಿನ ಪರಿಸ್ಥಿತಿಯನ್ನು ನೋಡಿ. ಒಂದು ಸೈಡಿಗೆ ಕಾಂಪೌಂಡೇ ಇಲ್ಲ, ಆಚೆ ಸೈಡಿಗೆ ಕಟ್ಟಡದ ಎಡಭಾಗದಲ್ಲಿ ಕಾಂಪೌಂಡ್ ಇಲ್ಲ. ಹಂಗೆ ಚುನಾವಣಾ ಆಯೋಗ ಏನನ್ನು ಮಾಡ್ತಾ ಇದೆ ಮತ್ತು ನಾವೆಲ್ಲರೂ ನೀವು ಗಮನಿಸಿದ್ದೀರಿ. ಎಲ್ಲರೂ ನಾವು ತುಂಬ ಸ್ಪಷ್ಟವಾಗಿ ನಮ್ಮದು ವಿರೋಧ ಮಾಡಿದ್ದೀವಿ. ನಮಗೆ ಗೊತ್ತಿಲ್ಲ ಅಲ್ಲಿ ಏನಾಗಿದೆ, ಏನು ಮಾಡಿರ್ಬೋದು ಅಂತ. ನಮಗೆ ವಿ ಹ್ಯಾವ್ ಸ್ಟ್ರಾಂಗ್ ಡೌಟ್. ಇದನ್ನು ಮತಪತ್ರಗಳನ್ನು ಟ್ಯಾಂಪರ್ ಮಾಡ್ತಕ್ಕಂಥ ಪ್ರಯತ್ನವನ್ನು BJP ಅಭ್ಯರ್ಥಿ DN ಜೀವರಾಜ್ ಮಾಡಿರಬಹುದಾದ ಎಲ್ಲ ಸಂದರ್ಭಗಳು ಇದೆ. ಪ್ರಯತ್ನ ಅಂತೂ ಮಾಡಿದ್ದಾರೆ. ವೆದರ್ ಹಿ ಸಕ್ಸೀಡೆಡ್ ಇನ್ ದಟ್ ಆರ್ ನಾಟ್ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಟ್ಯಾಂಪರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀರಿ. ನೀವು ಗಮನಿಸಿ ನೋಡಿ. ದಿಸ್ ಇಸ್ ನಾಟ್ ದ ಸ್ಟ್ರಾಂಗ್ ರೂಮ್. ಇದಕ್ಕೆ ಸಹಕಾರ ಜಿಲ್ಲಾಡಳಿತ ಕೊಟ್ಟಿದೆಯಾ ನಮಗೆ ಗೊತ್ತಿಲ್ಲ. ನಾನು ಅದನ್ನ ಯಾವುದನ್ನು ಅಕ್ಯೂಸ್ ಮಾಡಿ. ಇಲ್ಲಿ ಜಿಲ್ಲಾಡಳಿತ ಏನ್ರಿ, ಇಲ್ಲಿ ಆ ಮೇನ್ ಡೋರ್ಗಳಿಗೆ ಬೀಗನೇ ಇಲ್ಲ. ಅಲ್ಲಿ ನೋಡಿದ್ರಲ್ಲ ನೀವೆಲ್ಲ, ಬೀಗನೇ ಇಲ್ಲ. ಇಲ್ಲಿ ಯಾರೋ ಇಬ್ಬರು ಇಲ್ಲಿರ್ತಕ್ಕಂಥ ಕಸ್ಟೋಡಿಯನ್ಸ್ ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳಿದ್ದಾರೆ. ಅವ್ರು ಪ್ರಯತ್ನ ಮಾಡಿದ್ರೆ ಟ್ಯಾಂಪರ್ ಮಾಡ್ಬೋದಾಗುತ್ತೆ. ಈಗ ನಮಗೆ ಇಲ್ಲಿ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಈ ಸ್ಟ್ರಾಂಗ್ ರೂಮ್ ಇಲ್ಲಿದೆ ಅನ್ನೋದೇ ಫಸ್ಟ್ ಟೈಮ್ ಗೊತ್ತಾಗ್ತಾರೆ. ನಾವೇನು ಇಲ್ಲಿಗೆ ಬಂದಿಲ್ಲ, ಬರಬೇಕಾದ ಅವಶ್ಯಕತೆಯೂ ನಮಗಿಲ್ಲ. ಆದರೆ ಇಲ್ಲಿ ಪ್ರಶ್ನೆ, ಯಾಕೆ BJPಯ ಅಭ್ಯರ್ಥಿ ಅಬ್ಜೆಕ್ಷನ್ ಮಾಡ್ದಂಗೆ ಮಾಡಿ ಆಗಲಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಅನುಮಾನ ಅಂತೂ ಸ್ಪಷ್ಟವಾಗಿದೆ, ಅನುಮಾನ ಇದೆ. ಅದನ್ನೇ ನಾವು ಅಬ್ಸರ್ವರ್ ಹತ್ರ ಹೇಳಿದ್ದೇವೆ, DC ಹತ್ರ ಹೇಳಿದ್ದೇವೆ, ರಿಟರ್ನಿಂಗ್ ಆಫೀಸರ್ ಹತ್ರ ಹೇಳಿದ್ದೇವೆ. ಆದರೆ ಇಲ್ಲಿ ಸಮಸ್ಯೆ ಇರೋದು ಒಳಗಡೆ ಬೀಗ ಯಾಕೆ ಓಪನ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂಥ ಸೀಲ್ಗಳು ಯಾಕೆ ಓಪನ್ ಆಗಿದೆ, ಅದನ್ನು ತಮ್ಮ ಎದುರುಗಡೆ ನಾವು ನೋಡಿದ್ದೀವಿ ಎಲ್ಲ. ನೀವು ಗಮನಿಸಿದ್ದೀರಲ್ಲ, ಅಬ್ಜೆಕ್ಷನ್ ಮಾಡಿರ್ತಕ್ಕಂಥದ್ದು ನಾವು ಟಿ ರಾಜೇಗೌಡರ ಪರವಾಗಿರ್ತಕ್ಕಂಥ ಏಜೆಂಟ್ ಆಗಿರ್ತಕ್ಕಂಥ ನಾನು ಮತ್ತು ಉಳಿದಂತೆ ಅದನ್ನು ಬೇರೆ ಬೇರೆ ಅಭ್ಯರ್ಥಿಗಳು ಸಹಿತ ಅಬ್ಜೆಕ್ಟ್ ಮಾಡಿದ್ದಾರೆ. ಅಬ್ರಾಮ್ ಅಂತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಿನ ಎಣಿಕೆ ಏಜೆಂಟ್ ಅಬ್ಜೆಕ್ಟ್ ಮಾಡಿದ್ದಾರೆ. AAPಯ ಅಭ್ಯರ್ಥಿಯ ಎಣಿಕೆ ಏಜೆಂಟ್ ಅಬ್ಜೆಕ್ಟ್ ಮಾಡಿದ್ದಾರೆ. ಉಮೇಶ್ ಅವರ ಅಭ್ಯರ್ಥಿ ಎಣಿಕೆ ಏಜೆಂಟ್, ಇನ್ನೊಬ್ಬರು ಯಾರು ಇಲಿಯಸ್ ಅಂತೇಳಿ ಅವರ ಎಣಿಕೆ ಏಜೆಂಟ್ ಸಹಿತ ಅಬ್ಸರ್ವ್ ಮಾಡಿದ್ದಾರೆ. ಬಟ್ BJP ಅವರು ಯಾಕೋ ಭಾರಿ ಉಮೇದಲ್ಲಿದ್ದಂಗಿದೆ. ಈಗ ವೆಸ್ಟ್ ಬೆಂಗಾಳಲ್ಲಿ ಏನಾಗ್ತಿದೆ ಅನ್ನುವಂಥ ಭಯಗಳು ನಮ್ಮನ್ನು ಕಾಡ್ತಾ ಇದೆ. ನಮಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ನಮಗೆ ಜಿಲ್ಲಾಡಳಿತ ಉದಾಹರಣೆ ಕೊಡಬೇಕು. ಜಿಲ್ಲಾಡಳಿತ ಅಂದರೆ ಈಗ ಜಿಲ್ಲಾಡಳಿತ ಅಲ್ಲ, ಅದು ಚುನಾವಣಾ ಆಯೋಗದವರು ನಮಗೆ ಉತ್ತರ ಕೊಡಬೇಕಾಗಿದೆ ಏನು ಅಂದರೆ, ಆ ಸೀಲುಗಳು ಯಾಕೆ ಓಪನ್ ಆಗಿದೆ, ಕೆಲವು ಬೀಗಗಳು ಯಾಕೆ ಓಪನ್ ಆಗಿದೆ, ಕೆಲವು ಬೀಗ ಇದ್ದರೆ ಅದಕ್ಕೆ ಸೀಲ್ ಯಾಕೆ ಓಪನ್ ಆಗಿದೆ, ಸೀಲ್ ಯಾಕೆ ಹರಿದು ಹೋಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಳನುಗ್ಗಿರ್ತಕ್ಕಂಥ ಇಲಿಗಳು ಹೆಗ್ಗಣಗಳು ಯಾರು ಇದೆಯಾ, ಏನು ಸಮಸ್ಯೆ ಅನ್ನೋದನ್ನ ಚುನಾವಣಾ ಆಯೋಗ ಉತ್ತರಿಸಬೇಕಾಗಿದೆ. ಅದಕ್ಕೆ ನಾವೇನು ಬೇಕು ಆ ಮಾಜರ್ ಬುಕ್ನಲ್ಲಿ ಸ್ಪಷ್ಟವಾದ ವಿರೋಧವನ್ನು ಮಾಡಿದ್ದೇವೆ. ಈಗ ನಾವು ಆ ರೀಕೌಂಟಿನ ಪ್ರೋಸೆಸ್ಸಿನ ವಿಚಾರಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಬೇಡ ಅಂತ ಅಲ್ಲ, ನಮ್ಗೆ ಈ ಸಂದರ್ಭ ಇದ್ದಾಗ ಬೇಡ ಅಂತಲ್ಲ. ಹೈಕೋರ್ಟ್ ಒಂದು ಆದೇಶ ಕೊಟ್ಟಿದೆ, ನಾವು ಅಪೀಲನ್ನು ತಗೊಂಡೋಗಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಇರುವಾಗ ಇದನ್ನು ಮಾನ್ಯ ಹೈಕೋರ್ಟಿನ ಗಮನಕ್ಕೆ ತಂದು ಈ ರೀತಿ ಬಾಕ್ಸ್ಗಳೆಲ್ಲ ಇದೆ, ಇದಕ್ಕೇನು ಅಂತ ಹೇಳಿ ಒಂದು ಹೈಕೋರ್ಟಿಂದ ವರದಿ ತಗೊಳ್ಳಿ ಅಂತ ನಾವು ಅಬ್ಸರ್ವರ್ ಮತ್ತು ಜಿಲ್ಲಾಧಿಕಾರಿ ಮತ್ತು ರಿಟರ್ನಿಂಗ್ ಆಫೀಸರ್ ಎದುರುಗಡೆ ಪ್ಲೀಡ್ ಮಾಡಿದ್ದೀವಿ. ಆದರೆ ನಮಗಿರ್ತಕ್ಕಂಥ ಈ ಅನುಮಾನವನ್ನು ಪರಿಹರಿಸಬೇಕು. ನಾವು ಅವರಿಗೂ ಅನುಮಾನ ಇದೆ, BJP ಅಭ್ಯರ್ಥಿಗೂ ಅನುಮಾನ ಇದೆ, ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ರು, ನೀವೆಲ್ಲ ಗಮನಿಸಿದಿರಿ. ಅವರು ಅದನ್ನು ಕ್ಲಿಯರ್ ಮಾಡಬೇಕಲ್ಲ.
ಇಂಥ ಕಾರಣಕ್ಕೆ ಓಪನ್ ಆಯಿತು, ಇಲ್ಲ ಇದರೊಳಗೆ ಏನೋ ಹಿಂಗಾಗ್ಬಿಟ್ಟಿದೆ, ಏನು ಹೇಳ್ತಾ ಇಲ್ಲ ಅಂತಂದರೆ ಇಟ್ ಇಸ್ ಅ ಇರ್ರೆಸ್ಪಾನ್ಸಿಬಿಲಿಟಿ ಆಫ್ ದ ಎಲೆಕ್ಷನ್ ಕಮಿಷನ್. ಯಾಕೆ ಅಂತಂದರೆ ಇದನ್ನ ನೋಡಿದ್ದೀರಿ, ದಯವಿಟ್ಟು ಇದನ್ನು ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ವರದಿ ಮಾಡಿ. ಈ ಏನ್ರಿ ಬಲಭಾಗದಲ್ಲಿ ಕಾಂಪೌಂಡ್